ಇಲ್ಲಿ ಬಂದು ನಾವು ಒಳ್ಳೇದಾಗಿದೆ. ನಾವು ಹೊಸ ಮನೆ ಕಟ್ಕೊಂಡಿದೀವಿ. ಎಲ್ಲದೂ ಒಳ್ಳೇದಾಗಿದೆ. ನಮ್ಮ ಮಕ್ಕಳಿಗೆ ನಮಗೆಲ್ಲ ಕೆಲಸ ಇರಲಿಲ್ಲ, ತುಂಬಾ ಕಷ್ಟದಲ್ಲಿದ್ದು ಎಲ್ಲ ಸ್ವಾಮಿ ನಮಗೆ ಒಳ್ಳೇದು ಮಾಡಿದ್ದಾನೆ. ಒಳ್ಳೇದಾಗಿದ್ವಿ. ನಮ್ಗೆ ತುಂಬ ಕಷ್ಟಗಳಿತ್ತು. ಆದರೆ ಇಲ್ಲಿ ಬಂದು ಎಣ್ಣೆ ಸ್ನಾನ ಸ್ವಾಮಿಗೆ ಮಾಡಿಸಿ ತಡೆ ಓಡಿಸ್ಕೊಂಡು ಮತ್ತು ನಮಗೂ ಗಂಗೆ ಎಲ್ಲ ಹಾಕ್ತಾರೆ. ಎಲ್ಲ ಒಳ್ಳೇದಾಗಿದೆ. ನಮಗೆ ತುಂಬ ಒಳ್ಳೇದಾಗಿದೆ. ನಾವೇನು ಕೇಳ್ಕೊಂಡ್ರು ಸ್ವಾಮಿ ನಮ್ಗೆ ಕೈ ಬಿಟ್ಟಿಲ್ಲ, ಒಳ್ಳೇದು ಮಾಡಿದ್ದಾನೆ. ನಾವೇನೇ ಕಷ್ಟ ಅಂತ ಬಂದ್ರೂ ಪರಿಹಾರ ಮಾಡಿದ್ದಾನೆ ಸ್ವಾಮಿ. ಇಲ್ಲಿಗೆ ಬಂದು ಸ್ವಾಮಿಗೊಂದು ಎಣ್ಣೆ ಸ್ನಾನ ಮಾಡಿಸಿ ಗಂಗೆ ಹಾಕೊಂಡು ತಡೆ ಓಡಿಸ್ಕೊಂಡು ಒಂದು ಎಳ್ದೀಪ ಹಚ್ಚಿದ್ರೆ ತುಂಬ ಒಳ್ಳೇದಾಗುತ್ತೆ ಸರ್. ನಮಗೆಲ್ಲದರಲ್ಲೂ ಒಳ್ಳೇದಾಗಿದೆ. ಇಲ್ಲಿಗೆ ಬಂದ ಮೇಲೆ ನನ್ನ ಮದುವೆ ಆಗಿದ್ದು, ನನಗೆ 2 ಹೆಣ್ಮಕ್ಳಿದ್ದಾರೆ. ನಮಗೆ ತುಂಬ ಒಳ್ಳೇದಾಗಿದೆ ಸರ್. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಮಗಳೂರಿನ 60 ಅಡಿ ರಸ್ತೆಯ ನೆಹರು ನಗರದಲ್ಲಿದೆ. ವೀಕ್ಷಕರೇ, ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ವಿಶೇಷತೆ ಏನು ಅಂದರೆ 3 ವರ್ಷ, 5 ವರ್ಷ, 7 ವರ್ಷದಿಂದ ಶನಿ ಕಾಟದಿಂದ ನರಳುತ್ತಿರುವವರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಡೆ ಹೊಡೆಸಿಕೊಂಡು ಸ್ವಾಮಿಯವರಿಗೆ ಅಭಿಷೇಕ ಮಾಡಿದ್ದ ಪವಿತ್ರ ಗಂಗೆಯಿಂದ ಸ್ನಾನವನ್ನು ಮಾಡಿಸಿಕೊಂಡು ಎಳ್ಳು ದೀಪವನ್ನು ಹಚ್ಚಿ ಎಣ್ಣೆ ಅಭಿಷೇಕವನ್ನು ಸ್ವಾಮಿಗೆ ಮಾಡಿದರೆ ಸಾಕು 3 ವರ್ಷ, 5 ವರ್ಷ, 7 ವರ್ಷದಿಂದ ಕಾಡುತ್ತಿರುವಂತಹ ಶನಿ ಕಾಟ ದೂರವಾಗುತ್ತದೆ. ನಮ್ಮೂರು ಆಯುಶಕ್ತಿ ನಗರ. ನನ್ನ ಹೆಸರು ಶಾರದಾ. ಇಲ್ಲಿ ಬಂದು ನಾವು ಒಳ್ಳೇದಾಗಿದೆ. ನಾವು ಹೊಸ ಮನೆ ಕಟ್ಕೊಂಡಿದ್ದೀವಿ. ಬಾಡಿಗೆ ಮನೆಯಲ್ಲೇ ಇದ್ವಿ ಇಷ್ಟು ವರ್ಷದಿಂದ. ಮನೆಗೆ ಇನ್ನೂ ಹೋಗಿಲ್ಲ. ಎಲ್ಲದೂ ಒಳ್ಳೇದಾಗಿದೆ. ನಮ್ಮ ಮಕ್ಕಳಿಗೆ ನಮಗೆಲ್ಲ ಕೆಲಸ ಇರಲಿಲ್ಲ, ತುಂಬ ಕಷ್ಟದಲ್ಲಿದ್ದು ಎಲ್ಲ ಸ್ವಾಮಿ ನಮಗೆ ಒಳ್ಳೇದು ಮಾಡಿದ್ದಾನೆ. ಒಳ್ಳೇದಾಗಿದ್ವಿ. ಇನ್ನೂ ಒಳ್ಳೇದಾಗಬೇಕು ಅಂತ ನಾನು ದೇವ್ರಿಗೆ ಒಳ್ಳೇದು ಕೇಳ್ಕೊತೀವಿ. ಒಂದು 5-6 ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿಗೆ. ಒಳ್ಳೇದಾಗಿದೆ. ನನ್ನ ಮಗನಿಗೆ ಕಾಲು ಆಪ್ರೇಷನ್ ಆಯಿತು, ಹುಷಾರಿರಲಿಲ್ಲ, ಅದು ಒಳ್ಳೇದಾಯಿತು. ಆಪ್ರೇಷನ್ ಆಗಿ ಎಲ್ಲ ಒಳ್ಳೇದಾಗಿದೆ. ಎಲ್ಲ ಚೆನ್ನಾಗಿದ್ದೀವಿ. ಮನೆ ಕಟ್ಟಿದ್ವಿ ಇಲ್ಲಿ ಬಂದು. ಇಲ್ಲಿ ಬರೋಕ್ಕಿಂತ ತುಂಬ ಕಷ್ಟನೇ ಇದ್ದು ನಾವು. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಅದು ಇಲ್ಲಿ ಬಂದಮೇಲೆ ಸ್ವಾಮಿ ಹತ್ರ ಅಭಿಷೇಕ ಮಾಡಿಸ್ಕೊಳ್ಳೋದು, ಗಂಗೆ ಹಾಕ್ಸೋದು ಎಲ್ಲ ಮಾಡಿಸ್ಕೊ ಒಳ್ಳೇದಾಯಿತು. ನಮಗೆ ಬರ್ತಾ ಹೋಗ್ತಾ ಒಳ್ಳೇದು ಭಗವಂತ ಒಳ್ಳೇದು ಮಾಡಿದೆ. ನಂಬಿದ್ರೆ ಯಾರ್ದು ದೇವರು ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ, ಒಳ್ಳೇದು ಮಾಡ್ತಾನೆ. ತುಂಬ ಪವರ್ ಇದೆ, ಪರವಾಗಿಲ್ಲ, ಒಳ್ಳೇದಾಗುತ್ತೆ. ನಾವು ಕೈ ಬಿಡಲ್ಲ, ನಂಬಿದ್ರೆ ಕೈ ಬಿಡಲ್ಲ, ಕಾಪಾಡ್ತಾನೆ ಭಗವಂತ. ನಂಬೇಕಷ್ಟೇ. ಸ್ವಾಮಿ ದೇವಸ್ಥಾನಕ್ಕೆ ಬಂದು ತಡೆ ಒರೆಸಿ ಗಂಗೆ ಹಾಕಿಸ್ಕೊಂಡು ಎಣ್ಣೆ ಇದು ಮಾಡೋದ್ರೆ ಸ್ವಾಮಿಗೆ ಎಲ್ಲ ಒಳ್ಳೇದಾಗುತ್ತೆ. ನಮಗೆಲ್ಲ ಒಳ್ಳೇದಾಗಿದೆ. ನಾವು ಮನೆ ಕಟ್ಟಿದ್ದೀವಿ. ನಮ್ಮ ಮಗಂದು ಎಲ್ಲ ಕಾಲು ಆಪರೇಷನ್ನು ಎಲ್ಲ ಒಳ್ಳೇದು ಮಾಡ್ಕೊಂಡಿದ್ದಾರೆ ಸ್ವಾಮಿ ಪರಮಾತ್ಮ. ಈ ಕ್ಷೇತ್ರಕ್ಕೆ ಬಾಣೂರಲ್ಲಿರ್ತಕ್ಕಂಥ ನಾಗರತ್ನನವರು ಒಂದು ಸರಿ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಇನ್ನೂ 2ನೇ ಸರಿ ಬಂದರು. ಮನೆ ಬಗ್ಗೆ ತುಂಬ ಪ್ರಾಬ್ಲಮ್ ಇದೆ, ಮಕ್ಕಳ ಬಗ್ಗೆ ಪ್ರಾಬ್ಲಮ್ ಇದೆ, ಆಮೇಲೆ ಮನೇಲಿ ಹೊಂದಾಣಿಕೆ ಇಲ್ಲ, ಇದ್ರ ಬಗ್ಗೆ ಹೇಳಿದ್ರು. ಆಮೇಲೆ ಒಂದು ಸ್ವಾಮಿ ಕೇಳಿ ಅಂತ ಹೇಳಿದ್ವಿ. ಸ್ವಾಮಿ ಕೇಳಾದ್ಮೇಲೆ ಸ್ವಾಮಿ ಕೇಳ್ಬಿಟ್ಟಾದ್ಮೇಲೆ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಸ್ವಾಮಿಗೆ ಅವರೆಲ್ಲ ಗಂಗೆ ಸ್ನಾನ ಹಾಕ್ಕೊಂಡು ಆದಾದ್ಮೇಲೆ ಈಗ ಅವರಿಗೆ ಮನೇಲಿ ಚೆನ್ನಾಗಿದ್ದಾರೆ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ. ಅವ್ರ ಮಗಳಿಗೆ ಮದುವೆನೇ ಆಯಿತು. ಯಾವ ವಿಘ್ನವೂ ಇಲ್ದಂಗೆ ಆರಾಮಾಗಿ ಮನೇಲಿ ಚೆನ್ನಾಗಿದ್ದಾರೆ. ಇಲ್ಲೇ ಇಂದಿರಾ ಗಾಂಧಿ ಬಡಾವಣೆಲಿರ್ತಕ್ಕಂಥ ಯಶವಂತನ್ನರು ಅವನಿಗೆ ಓದೋಕ್ಕೂ ಬರ್ತಿರಲಿಲ್ಲ, ಬರೆಯೋಕ್ಕೂ ಬರ್ತಿರಲಿಲ್ಲ, ಅವನು ಪಾಸು ಆಗ್ತಿರಲಿಲ್ಲ. ಅಂಥವನು PUC ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದಾನೆ. ಪಾಸಾಗಿ ಈಗ ಡಿಗ್ರಿಗೆ ಸೇರಿದ್ದಾನೆ.
ಡಿಗ್ರಿ ಸೇರೋದ್ಮೇಲೆ ಕೆಲಸನೂ ಸಿಗುತ್ತೆ ಅವನಿಗೆ, ಅದಂತೂ 100% ಗ್ಯಾರಂಟಿ ನಾನೇ ಹೇಳ್ತೀನಿ. ಭಗವಂತನೇ ಕೆಲಸ ಕೊಡಿಸ್ತಾನೆ ಅವನಿಗೆ. ಇಂಥ ಕಷ್ಟ ಇಂಥವು ಎಷ್ಟೇ ಕಷ್ಟಗಳಿದ್ರು ಪರಮಾತ್ಮ ಪರಿಹಾರ ಮಾಡಿದ್ದಾನೆ. ಹೆಸರು ಹೇಮಾವತಿ ಅಂತ, ಕಾವೇರಿ ನಗರ, ಇಲ್ಲೇ ಚಿಕ್ಕಮಗಳೂರು ಇರೋದು. ನಮ್ಗೆ ತುಂಬ ಕಷ್ಟಗಳಿತ್ತು. ಆದರೆ ಇಲ್ಲಿ ಬಂದು ಎಣ್ಣೆ ಸ್ನಾನ ಸ್ವಾಮಿಗೆ ಮಾಡಿಸಿ ತಡೆ ಓಡಿಸ್ಕೊಂಡು ಮತ್ತು ನಮಗೂ ಗಂಗೆ ಎಲ್ಲ ಹಾಕ್ತಾರೆ, ಎಲ್ಲ ಒಳ್ಳೆಯದಾಗಿದೆ ನಮಗೆ. ಮತ್ತು ತುಂಬ ಕಷ್ಟದಲ್ಲಿದ್ವಿ ಅವಾಗ ಮೊದಲು. ಇಲ್ಲಿ 15 ವರ್ಷದಿಂದ ಬರ್ತಾಯಿದ್ವಿ ದೇವಸ್ಥಾನಕ್ಕೆ. ತುಂಬ ಒಳ್ಳೆಯದಾಗಿದೆ. ನಾವೇನು ಕೇಳ್ಕೊಂಡ್ರು ಸ್ವಾಮಿ ನಿಮಗೆ ಕೈ ಬಿಟ್ಟಿಲ್ಲ, ಒಳ್ಳೇದು ಮಾಡಿದ್ದಾನೆ. ನಾವೇನೇ ಕಷ್ಟ ಅಂತ ಬಂದ್ರೂ ಪರಿಹಾರ ಮಾಡಿದ್ದಾನೆ ಸ್ವಾಮಿ. ನಮ್ಮನೆಯವ್ರಿಗೂ ಸ್ವಲ್ಪ ಕೆಲಸದಲ್ಲಿ ತುಂಬ ಕಷ್ಟ ಆಗಿತ್ತು, ವಾಹನದಲ್ಲೆಲ್ಲ ತೊಂದರೆ ಆಗಿತ್ತು, ಆಕ್ಸಿಡೆಂಟ್ ಎಲ್ಲ ಆಗಿತ್ತು. ಎಲ್ಲ ಒಳ್ಳೇದು ಮಾಡಿದೆ ಸ್ವಾಮಿ ನಮಗೆ. ಮನೆ ವಿಚಾರದಲ್ಲಿ ನಮಗೆ ಮನೆ ರಿಜಿಸ್ಟ್ರ್ ಎಲ್ಲ ಆಗಿರಲಿಲ್ಲ, ಮಾಡಿಕೊಟ್ಟಿದೆ ಸ್ವಾಮಿ. ಮತ್ತು ನನಗೂ ಸ್ವಲ್ಪ ಕಾಲಿಗೆ ಏಟಾಗಿತ್ತು, ನಡೆದಾಡೋಕ್ಕಾಗ್ತಾ ಇರಲಿಲ್ಲ ಅವಾಗ. ಮತ್ತು ಇವಾಗ ಕಾಲನ್ನು ಹುಷಾರು ಮಾಡಿ ಚೆನ್ನಾಗಿ ಓಡಾಡ್ತಿದ್ದೀವಿ. ಮತ್ತು ನಮಗೆಲ್ಲರಿಗೂ ಎಲ್ಲದ್ರಲ್ಲೂ ಒಳ್ಳೇದು ಮಾಡಿದೆ ಸ್ವಾಮಿ. ಯಾವ ತೊಂದರೆ ಬರ್ದಂಗೆ ಕಾಪಾಡ್ಕೊಂಡು ಹೋಗಿದೆ. ಇಷ್ಟು ದಿನ ನಂಬಿದ್ದೀವಿ, ಇನ್ನೂ ನಂಬ್ತೀವಿ. ನಮಗೆ ಒಳ್ಳೇದು ಮಾಡಿದೆ ಸ್ವಾಮಿ. ಇಲ್ಲಿ ಬಂದು ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡಿ ಮತ್ತು ನಾವು ಗಂಗೆ ಹಾಕ್ಸ್ಕೊಂಡು ತಡೆ ಓಡಿಸ್ಕೊಂಡು ಒಳ್ಳೇದಾಗುತ್ತೆ ಅಂತ ನಂಬೋದು. ಶಕ್ತಿ ಇದೆ ಸ್ವಾಮಿಗೆ, ನಾವು ನಂಬಿದ್ರೆ ಕೈ ಬಿಡಲ್ಲ ಸ್ವಾಮಿ. ಶಕ್ತಿ ಇದೆ, ನಾವು ಏನು ಅಂದ್ಕೊಳ್ತೀವಿ ಅದನ್ನ ನೆರವೇರಿಸ್ಕೊಟ್ಟಿದೆ ಸ್ವಾಮಿ, ಒಳ್ಳೇದು ಮಾಡಿದೆ. ಇಲ್ಲಿ ಬಂದು ಎಲ್ಲ ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸಿ, ಸ್ವಾಮಿಗೆ ಎಲ್ಲ ಪೂಜೆ ಮಾಡಿಸಿ ಗಂಗೆ ಹಾಕ್ಕೊಂಡು ಹೋದರೆ ಒಳ್ಳೇದಾಗುತ್ತೆ ಅಂತ. ಇಲ್ಲೇ ಮಹಾಲಕ್ಷ್ಮಿ ಅಂತ ಇಲ್ಲೇ ಗೌರಿ ಕಾಲುವಲ್ಲಿದ್ದಾರೆ. ಅವರಿಗೆ ಮಗನ ಮದುವೆ ಆಗಬೇಕಾಗಿತ್ತು. ಮದುವೆ ಆಗಿ ಹೆಣ್ಣು ಹುಡುಕ್ತಾ ಇದ್ರು. ಬಂದು ಸ್ವಾಮಿನ ಕೇಳಿದರು. ಸ್ವಾಮಿ ಕೇಳಾದ್ಮೇಲೆ ಅವ್ರಿಗೆ ಸ್ವಾಮಿ ಒಳ್ಳೆ ಕಡೆಯಿಂದ ಹೆಣ್ಣು ಸಿಕ್ತು, ಮದುವೆ ಆಯಿತು. ಮದುವೆ ಆದಮೇಲೆ ಒಂದು ಹೆಣ್ಮಗು ಆಯಿತು. ಮತ್ತೆ ಗಂಡು ಮಗು ಬೇಕು ಅಂತ ಕೇಳಿದರು. ಗಂಡು ಮಗುನೂ ಕೊಟ್ಟಿದ್ದಾನೆ ಪರಮಾತ್ಮ. ಅವರು ಇಲ್ಲೇ ಇದ್ದಾರೆ. ಅವರು ಮಾತಾಡಿದರು. ಏನೇ ಕಷ್ಟ ಇದ್ದರೂ ಬಂದು ಪರಮಾತ್ಮನ ಕೇಳಿ ಅವನು ಹೇಳಿದಂಗೆ ಅಭಿಷೇಕ ಮಾಡಿಸಿ ತಡೆ ಬಡಿಸಿ ಗಂಗೆ ಹಾಕ್ಕೊಂಡು ಎಣ್ಣೆ ಸ್ನಾನ ಮಾಡ್ತೀರಿ, ಎಲ್ಲ ಭಕ್ತರಿಗೂ ಒಳ್ಳೇದು ಆಗೇ ಆಗುತ್ತೆ. ಇಲ್ಲಿ ಕೆಂಪಳ್ಳಿಯಲ್ಲಿ ಒಬ್ಬರು ಹೇಮಕ್ಕ ಮತ್ತು ನಾಗರಾಜನ್ ಇದ್ದಾರೆ. ಅವರು ಒಂದು 15 ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದಾರೆ. ಅವರು ಮನೇಲಿ ತುಂಬ ಕಷ್ಟ ಇತ್ತು. ಪರಮಾತ್ಮನ ತುಂಬ ನಂಬಿದ್ದಾರೆ. ವರ್ಷ ಸ್ವಾಮಿ ಕತೆ ಮಾಡಿಸ್ತಾರೆ. ಸ್ವಾಮಿ ಕತೆ ಮಾಡಿಸ್ಬಿಟ್ಟು ಮನೆಯಲ್ಲಿ ಸ್ವಾಮಿ ಕತೆ ಮಾಡಿಸಿ ಪೂಜೆ ಮಾಡಿಸ್ತಾರೆ. ಅವರಿಗೆ ತುಂಬ ಅಭಿವೃದ್ಧಿಯಾಗಿದ್ದಾರೆ. ಒಂದು ಮನೆ ವಿಚಾರದಲ್ಲಿ ತೊಂದರೆ ಇತ್ತು, ಒಂದು ರೆಕಾರ್ಡ್ಸ್ ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ ಸ್ವಾಮಿ ಅವ್ರ ಹೆಸರಿಗೆ ಮಾಡಿಸ್ಕೊಡ್ತೀನಿ ಅಂತ ರೆಕಾರ್ಡ್ಸ್ ಮನೆ ಹೆಸರಿಗೆ ಮಾಡಿಸ್ಕೊಟ್ಟಿದೆ. ಮತ್ತು ಎಲ್ಲದರಲ್ಲೂ ಒಳ್ಳೇದು ಮಾಡಿದೆ. ಆಮೇಲೆ ಅವ್ರ ಮಗಳಿಗೂ ಅವ್ರ ಮಗಳು ಇಂಥವ್ರನ್ನೇ ಮದುವೆ ಆಗಬೇಕು ಅಂತ ಇತ್ತು, ಅಂಥವ್ರನ್ನೇ ಅವ್ರಿಗೆ ಮದುವೆ ಮಾಡಿಕೊಟ್ಟು ಅವ್ರ ಕಡೆಯವರು ವಿರೋಧ ಪಾರ್ಟಿ ಇರೋರು ಅವ್ರಿಗೂ ಯಾವುದೋ ಒಂದು ಹೆಂಡತಿಯವ್ರು ಬರುತ್ತೆ, ಅವರಿಲ್ಲ ನಾನು ಆಗಕ್ಕೆ ಬಿಡಲ್ಲ ಅನ್ನುವಂಥ ಹಠ ಮಾಡಿದರು. ಆದರೆ ಪರಮಾತ್ಮ ನಾನಿದ್ದೀನಿ, ನಾನೆಲ್ಲ ಮಾಡಿಕೊಡ್ತೀನಿ, ಮದುವೆ ಮಾಡಿಕೊಡ್ತೀನಿ. ಮದುವೆ ಮಾಡಿಸ್ಕೊಟ್ಟು ಈಗ 2 ಗಂಡು ಮಕ್ಕಳಿದೆ ಅವರಿಗೆ.
ನಮಸ್ತೆ, ನನ್ನ ಹೆಸರು ರಮ್ಯಾ. ನಮ್ಮದು ಚಿಕ್ಕಮಂಗ್ಳೂರು, ಇಲ್ಲೇ ಕೆಂಪನಹಳ್ಳಿಲಿರೋದು. ನಾವು ಸುಮಾರು 12-13 ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೀವಿ. ನಮಗೆಲ್ಲದರಲ್ಲೂ ಒಳ್ಳೆಯದಾಗಿದೆ. ಇಲ್ಲಿಗೆ ಬಂದ ಮೇಲೆ ನನ್ನ ಮದುವೆ ಆಗಿದ್ದು, ನನಗೆ 2 ಗಂಡು ಮಕ್ಕಳಿದ್ದಾರೆ. ನಮಗೆ ತುಂಬ ಒಳ್ಳೆಯದಾಗಿದೆ ಸರ್. ಇಲ್ಲಿಗೆ ಬಂದು ಸ್ವಾಮಿಗೊಂದು ಎಣ್ಣೆ ಸ್ನಾನ ಮಾಡಿಸಿ ಗಂಗೆ ಹಾಕ್ಕೊಂಡು ತಡೆ ಓಡಿಸ್ಕೊಂಡು ಒಂದು ಎಳ್ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ಇದ್ದಾರೆ ಸರ್, ಶ್ರಾವಣದಲ್ಲಿ ಒಂದು ಕತೆ ಮಾಡಿಸಿ ಒಂದು ಅಭಿಷೇಕ ಮಾಡಿಸಿದ್ರೆ ಕೇಳಿದ್ದೇ ಹೊರ ಕೊಡ್ತಾರೆ, ಅಷ್ಟು ಪವರ್ಫುಲ್ ಇದ್ದಾರೆ ಸರ್. ನನಗೆ ತುಂಬ ಕಷ್ಟ ಇತ್ತು, ನನ್ನ ಮದುವೆ ವಿಷಯದಲ್ಲಿ ತುಂಬ ಕಷ್ಟ ಇತ್ತು. ಇಲ್ಲಿ ಬಂದಮೇಲೆ ಮದುವೆ ಆಯಿತು. ನಾವು ಚೆನ್ನಾಗಿದ್ದೀವಿ, ನಮ್ಮ ಫ್ಯಾಮಿಲಿ, ನಾವು ನನ್ನ ಗಂಡನ ಮಕ್ಕಳು ತುಂಬ ಚೆನ್ನಾಗಿದ್ದೀವಿ. ಆಗಿತ್ತು ಸರ್, ನಮ್ಮದು ಲವ್ ಮ್ಯಾರೇಜು. ಈಗ ಇತ್ತು, ಎಲ್ಲರದ್ದು ಅಪೋಸಿಷನ್ ಇತ್ತು, ಅದೆಲ್ಲ ಒಪ್ಪಿ ಮದುವೆ ಮಾಡಿಕೊಟ್ರು. ನಮಗೆ ತುಂಬ ಒಳ್ಳೆಯದಾಗಿದೆ, ಈಗ ಚೆನ್ನಾಗಿದ್ದೀವಿ ಎಲ್ಲರೂ. ಸ್ವಾಮಿ ಸ್ಥಳಕ್ಕೆ ಬನ್ನಿ, ಸ್ವಾಮಿನ ಕೇಳಿ ಗಂಗೆ ಹಾಕಿಸ್ಕೊಂಡು ಸ್ವಾಮಿಗೊಂದು ಅಭಿಷೇಕ ಮಾಡಿಸಿ ಒಂದು ಎಣ್ಣೆ ಮಜ್ಜನ ಮಾಡಿಸಿ ಎಳ್ದೀಪ ಹಚ್ಚಿ ತಲೆ ಓಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಸರ್. ದೇವಸ್ಥಾನಕ್ಕೆ ಬರೋಂಥ ಭಕ್ತಾದಿಗಳು ಮೊದಲು ಶನಿವಾರ ಸ್ವಾಮಿ ದರ್ಶನ ಆಗುತ್ತೆ. ಸ್ವಾಮಿನ ಕೇಳಿಬಿಟ್ಟು ಏನು ಮಾಡಬೇಕು, ಅಭಿಷೇಕ ಮಾಡಬೇಕಾ, ಇಲ್ಲ ತಡೆ ಹೊಡ್ಸ್ಕೊಬೇಕಾ, ಗಂಗೆ ಗಂಗೆ ಹಾಕ್ಕೋಬೇಕಾ, ಆಮೇಲೆ ಎಣ್ಣೆ ಸ್ನಾನ ಮಾಡಿಸ್ಬೇಕಾ, ಇದನ್ನೆಲ್ಲ ಮಾಡಿಸಿದ್ರೆ ಒಂದು 9 ವಾರ ದೇವಸ್ಥಾನಕ್ಕೆ ಬಂದು ಎಳ್ದೀಪ ಹಚ್ಚಿದ್ರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಗ್ಯಾರಂಟಿ ಆಗುತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದ್ರು ಮನೇಲಿ ಆಸ್ಪತ್ರೆಗೆ ಹೋಗ್ತಾ ಇರ್ತಾರೆ, ಡಾಕ್ಟರ್ ಮೆಡಿಸಿನ್ ತೊಗೊತಾರೆ, ಹುಷಾರಾಗಿರಲ್ಲ ಅವರಿಗೆ, ಇಲ್ಲೋಗಿ ಶಾಸ್ತ್ರ ಕೇಳ್ತಾರೆ, ಆದರೂ ಹುಷಾರಾಗಿರಲ್ಲ. ಆದರೆ ಈ ದೇವಸ್ಥಾನಕ್ಕೆ ಬಂದು ಆ ಭಕ್ತರು ಬಂದು ಪರಮಾತ್ಮನ ಕೇಳಿ ಏನು ಮಾಡಬೇಕು ಅಂತ ಸ್ವಾಮಿಗೆ ಅಭಿಷೇಕ ಮಾಡಿಸಿ ತಡೆ ಹೊಡ್ಸ್ಕೊಂಡು ಎಳ್ಳೆಣ್ಣೆ ಗಂಗೆ ಹಾಕ್ಕೊಂಡು ಎಳ್ಳೆಣ್ಣೆ ಅಭಿಷೇಕ ಮಾಡ್ತಾರೆ, ಅವ್ರಿಗೆ 100ಕ್ಕೆ 100 ಒಳ್ಳೆಯದಾಗುತ್ತೆ, ಗ್ಯಾರಂಟಿ. ಮಂಜುಳಾ ಅಂತ, ನಮ್ಮೂರು ಕೆಂಪನಹಳ್ಳಿ. ಮತ್ತು ನನಗಿಲ್ಲಿ ಬಂದು ಒಳ್ಳೆಯದಾಗಿದೆ ಸರ್. ನಾನು ತುಂಬ ಕಷ್ಟದಲ್ಲಿದ್ದೆ. ನನ್ನ ಮಗಳು ಮದುವೆನೂ ಆಯಿತು. ನನ್ನ ಮಗಳು ಮದುವೆ ಆಗಲ್ಲ ಅಂತ ಮಾಡಿದ್ದೆ, ಪರಮಾತ್ಮ ಒಳ್ಳೇದು ಮಾಡಿಕೊಟ್ರು. ನನಗೆಲ್ಲದರಲ್ಲೂ ಒಳ್ಳೆಯದಾಗಿದೆ. ಇವಾಗ ನಾನು ಚೆನ್ನಾಗಿದ್ದೀನಿ, ಎಲ್ಲ ಆಗಿದೆ ಸರ್. ಆರೋಗ್ಯದ ಬಗ್ಗೆ ಆಗಿದೆ, ಮಗಳು ಮದುವೆಲಾಗಿದೆ. ಮತ್ತು ನಾನು ಜೀವನದಲ್ಲಿ ಇರ್ತೀನೋ ಇಲ್ವೋ ಅನಿಸ್ಬಿಟ್ಟಿತ್ತು, ಅಷ್ಟು ಕಷ್ಟ ಇತ್ತು ನನಗೆ. ಇಲ್ಲಿ ಬಂದು ತಡೆ ಓಡಿಸ್ಬೇಕು, ಸ್ವಾಮಿಗೆ ಎಣ್ಣೆ ಸ್ನಾನ ಗಂಗೆ ಹಾಕಿಸ್ಕೋಬೇಕು, ಒಳ್ಳೆಯದಾಗುತ್ತೆ ಸರ್. ನಮಗೂ ತುಂಬಾ ಒಳ್ಳೆಯದಾಗಿದೆ. ಕಷ್ಟ ತುಂಬ ಇತ್ತು ಸರ್. ನಾವು ಇವತ್ತು ಬದುಕಿದ್ದೀವಿ ಅಂದರೆ ಸ್ವಾಮಿಯಿಂದ ಬದುಕಿದ್ದೀವಿ. ಪರಮಾತ್ಮ ಒಳ್ಳೇದು ಮಾಡಿದ್ದಾನೆ ಎಲ್ಲದರಲ್ಲೂ. ಕಷ್ಟ, ನನ್ನ ಮಗಳು ಮದುವೆ ಆಯಿತು ಸರ್. ನಮಗೂ ಜೀವನದಲ್ಲಿ ತುಂಬಾ ಹಿಂಸೆ ಇತ್ತು, ಜಿರಿಂಸೆ ಇತ್ತು. ಆದರೂ ಮನೇಲಿ ತುಂಬಾ ಕಷ್ಟ ಇತ್ತು, ಎಲ್ಲದರಲ್ಲೂ ಒಳ್ಳೆಯದಾಗಿದೆ. ಬರೋ ಅಂಥ ಭಕ್ತರಿಗೆ ಎಣ್ಣೆ ಸ್ನಾನ ಮಾಡಿಸಿ ಮತ್ತು ತಡೆ ಒಡಿಸಿ ಗಂಗೆ ಹಾಕಿಸ್ಕೋಬೇಕು, ಎಲ್ಲದರಲ್ಲೂ ಒಳ್ಳೆಯದಾಗುತ್ತೆ. ನಂಬಿಕೆ ಇರಬೇಕು ಸರ್, ದೇವ್ರ ಮೇಲೆ ನಂಬಿಕೆ ಇರಬೇಕು. ನೋಡಿ, ಒಂದು ಸಂಸಾರ ಮನೇಲಿ ತಂದೆ ತಾಯಿ ಮಕ್ಕಳು 5-6 ಜನ ಇರ್ತಾರೆ. ಆದರೆ ಅವ್ರ ಮನೇಲಿ ಹೊಂದಾಣಿಕೆ ಇರಲ್ಲ. ತಂದೆ ತಾಯಿ ಮಕ್ಕಳನ್ನ ಮಾತು ಕೇಳ್ತಾ ಇರಲ್ಲ. ಇಲ್ಲ ಅಂದರೆ ಮದುವೆ ಆಗಬೇಕು ಅಂದರೆ ಹೆಣ್ಣು ಸಿಗ್ತಾ ಇರಲ್ಲ.
ಇಲ್ಲ ಹೆಣ್ಣು ಇದ್ದರೆ ಮನೇಲಿ ಗಂಡು ಸಿಗ್ತಾರಲ್ಲ, ಈ ಥರ ಸಮಸ್ಯೆ ಇರುತ್ತೆ. ಇಂಥ ಸಮಸ್ಯೆ ಇರ್ತಕ್ಕಂಥವ್ರು, ಮನೇಲಿ ಜಗಳ ಆಗೋವಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿನ ಕೇಳಿ, ಸ್ವಾಮಿ ಏನು ಹೇಳುತ್ತೆ, ಅಭಿಷೇಕ ಮಾಡಿಸಿ ಅಂದರೆ ಅಭಿಷೇಕ ಮಾಡಿಸಿ, ಆಮೇಲೆ ತಡೆ ಹೊಡೆಸ್ಕೊಂಡು ಗಂಗೆ ತೀರ್ಥಸ್ನಾನ ಮಾಡಿ ಸ್ವಾಮಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿದರೆ ಗ್ಯಾರಂಟಿ ಅವರಿಗೆ 100ಕ್ಕೆ 100 ಒಳ್ಳೆಯದಾಗುತ್ತೆ. ವೀಕ್ಷಕರೇ, ಈ ಪುಣ್ಯ ಕ್ಷೇತ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.